ದೃಷ್ಟಿಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು, ಅಧಿಕಾರ ಇದು ಸಂಪತ್ತು. ಆದರೆ ರಸ್ಕಿನ್ನ ಚಿಂತನೆ ಏನಂದ್ರೆ, ನಾವು ಯಾವುದಕ್ಕೆ ಇವತ್ತು ಸಂಪತ್ತಂತ ಕರೆದೇವಲ್ಲ, ಅದು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರನ್ನು ಬೇರ್ಪಡಿಸ್ತು. ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡು ಹೋಯ್ತು, ಕಚೇರಿಗೆ ಕರ್ಕೊಂಡು ಹೋಯ್ತು, ಕೊನೆಗೆ ಜೀವ ತೆಗೆಸುವ ಪ್ರಸಂಗ ತಂತು. ನಿಮಗೆ ಆಪತ್ತು ತಂದಿದ್ದ ಸಂಪತ್ತು ಹೆಂಗಾಗ್ತೈತಿ ಅಂತ ಚಿಂತನೆ ಹೌದು. ಸಂಪತ್ತು ಯಾವುದಕ್ಕೆ ಅನ್ನಬೇಕು ಅಂದರೆ, ಯಾವುದು ಇರುವುದರಿಂದ ನಾವು ಈ ಜಗತ್ತನ್ನು ಅನುಭವಿಸ್ತೀವಲ್ಲ ಅದು ಸಂಪತ್ತು. ಬಂಗಾರ ಇರದೇ ಇದ್ರೂ ಸಹಿತ ನಾವು ಬದುಕಬಹುದು, ಬೆಳ್ಳಿ ಇರದೇ ಇದ್ರೂ ಸಹಿತ ಬದುಕಬಹುದು, ದುಡ್ಡು ಇರದೇ ಇದ್ರೂ ಸಹಿತ ಬದುಕಬಹುದು, ಅಧಿಕಾರ ಇರದೇ ಇದ್ರೂ ಬದುಕಬಹುದು. ಆದರೆ ಜೀವನವೇ, ಬದುಕಿನ ಬೆಲೆ ತಿಳಿದು ಬದುಕಿದ್ರೆ ಈ ಬದುಕಿಗೊಂದು ಬೆಲೆ ಬರ್ತದೆ. ಈಗ ನಮ್ಮಲ್ಲಿ ಆಕಳ ಕೊಟ್ಟಿಗೆಯೊಳಗೆ ಆಕಳ ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತಿದ್ದು ನೋಡ್ರಿ. ನಮಗೆಲ್ಲ ಒಕ್ಕಲ್ತನ ಮಾಡೋರಿಗೆ ಅನುಭವ ಇರ್ತದೆ. ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿದ್ರೆ ಉಣ್ಣೆ ಕೆಚ್ಚಲದೊಳಗಿನ ರಕ್ತ ಹೀರುತ್ತೆ ಹೊರತು ಹಾಲು ಕುಡಿಬೇಕು, ಇದರೊಳಗೆ ಹಾಲು ಐತೆ ಅನ್ನೋದು ಬೆಲೆನೇ ಗೊತ್ತಿರಲಿಲ್ಲ ಅದಕ್ಕೆ. ಹೆಂಗೆ ಉಣ್ಣಿಗೆ ಕೆಚ್ಚಲದೊಳಗೆ ಹಾಲಿದ್ರೂ ಸಹಿತ ಹಾಲನ್ನು ಬಿಟ್ಟು ರಕ್ತ ಹೀರ್ತದೋ, ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನು ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಅಂತ ಸರ್ವಜ್ಞ ಕರೀತಾನಷ್ಟೆ. ಬದುಕಿನ ಬೆಲೆ ಗೊತ್ತಿರಬೇಕಲ್ಲ, ಇದು ಎಷ್ಟು ದೊಡ್ಡದ ಜೀವನ. ದೇವರು ನಮಗೆಲ್ಲ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಏನು ಮಾಡುವುದು ಜೀವನದಲ್ಲಿ? ಈ ಬದುಕಿನ ಉದ್ದೇಶವಾದರೂ ಏನು? ಏನು ಮಾಡಬಹುದು ಮನುಷ್ಯ? ಏನು ಈ ಜಗತ್ತಿಗೆ ಬಂದು ಹಿಮಾಲಯಗಳನ್ನು ನಿರ್ಮಿಸಬಲ್ಲನೆ, ಗಂಗೆ ತುಂಗೆ ಕಾವೇರಿಗಳನ್ನು ನಿರ್ಮಿಸಬಲ್ಲನೆ, ಭೂಮಿಯನ್ನು ನಿರ್ಮಿಸಬಲ್ಲನೆ, ಸೂರ್ಯ ಚಂದ್ರರನ್ನು ನಿರ್ಮಿಸಬಲ್ಲನೆ. ಮನುಷ್ಯ ಏನು ಮಾಡಬಲ್ಲ? ಮನುಷ್ಯನ ಬದುಕಿನ ಉದ್ದೇಶ ಇಷ್ಟೇ. ಇಲ್ಲಿ ಬಂದು ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟಾನ ನಮ್ಮ ಸಲುವಾಗಿ. ಅವ ಎಷ್ಟು ಕೃಪಾಮಯಿ ಅಂದ್ರೆ, ನಾವು ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನ ದೇವರು. ನಾವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟಾನಲ್ಲ ಅದನ್ನು ಕೆಡಿಸಲಾರ್ದಂಗಿದ್ರೆ ಸಾಕು. ಇದು ಬದುಕಿನ ಸಾರ್ಥಕತೆ. ಇದು ಅಷ್ಟೆ. ನಾವು ಬಂದು ಏನನ್ನೂ ಮಾಡಬೇಕಾಗಿಲ್ಲ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸದಂತೆ ಬದುಕಬೇಕಷ್ಟೆ. ಇಲ್ಲಿ ಬದುಕಬೇಕು ಮನುಷ್ಯ 100 ವರ್ಷಗಳ ಕಾಲ ಬದುಕಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಅಂದ್ರೆ, ಜಿಜೀವಿಷೇತ್ ಶತಂ ಸಮಾಹ, ಜೀವಿತುಂ ಇಚ್ಛಾ ಜಿಜೀವಿಷ. ಬದುಕಬೇಕನ್ನುವ ಇಚ್ಛೆಯಿಂದ ಬದುಕಬೇಕು ಅಂತ, ಸಂತೋಷದಿಂದ ಬದುಕಬೇಕು, ಉತ್ಸಾಹದಿಂದ ಬದುಕಬೇಕು. ನಮ್ಮಲ್ಲಿ ಆ ಉತ್ಸಾಹ ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಾವು ಹೇಳೋದು, ನಮ್ಮ ರಾಗನ ಹೆಂಗೆ ಶುರು ಆಗ್ತದೆ, ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ನಾವು ಅಂತ ಅನ್ನೋದಿಲ್ಲ. ನಾವು ಎದ್ದು ಕೂಡಲೇ ನಮ್ಮ ಸಮಸ್ಯೆ ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ. ಅಲ್ಲ, ಮುಚ್ಚಬೇಕು, ತೆಗಿ ಅಂತ ಯಾರು ಅಂದಾರ ನಿಮಗೆ? ಸುಮ್ಮ ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು ನೋಡಿ ನಮಗೆ. ಅಲ್ಲ, ಹೋಗ್ಬೇಕು ಪಾಪ, ದೇವ್ರು ಯಾಕೆ ಕರ್ಕೊಂಡು ಹೋಗಿ? ನಿಮ್ಗೆ ಬೇಕಂದ್ರೆ ಹೋಗ್ಬೇಕಪ್ಪ. ಅಲ್ಲ, ಹೋಗ್ಯಾರೆ ಏನು ಮಾಡೋವ್ರ ಮ್ಯಾಲೆ ಏನೇನು ಧಾರಾವಾಹಿ ಇದಾವ, ಟಿ ವಿ ಅದಾವ, ಏನು IPL ಮ್ಯಾಚ್ ಅದಾವ, ಹೋಗಿ ಏನು ಮಾಡೋರಲ್ಲಿ? ಇಲ್ಲಿ ಎಲ್ಲ ದೇವರು ಇಷ್ಟು ಸಂಪತ್ತು ಕೊಟ್ಟಾನ. ಸಂತೋಷವಾಗಿ 100 ವರ್ಷಗಳ ಕಾಲ ಕುರುವನ್ನೇ ವೇಹ ಕರ್ಮಾಣಿ. ಹೆಂಗೆ ಬದುಕಬೇಕು ಅಂದ್ರೆ, ಈ ಜನ್ಮ ಕೊಟ್ಟ ದೇವರೇ ಸಂತೋಷ ಪಡ್ತಿರಬೇಕು, ಹಂಗೆ ಬದುಕಬೇಕು. ಅದಕ್ಕೊಂದು ಜೀವನ ಅಂತ ಕರೀತಾರೆ. ದೇವನಿಗೆ ಸಂತೋಷ ಅನ್ನಿಸ್ತಿರ್ಬೇಕು. ಏನಪ್ಪ ಇವನಿಗೊಂದು ಬದುಕು ಕೊಟ್ಟಿನೆಲ್ಲ, ನನಗೆ ಖುಷಿಯಾಗಿರಬೇಕು ಅಂತ ದೇವ ಸಂತೋಷ ಪಡ್ತಿರ್ಬೇಕು. ಹೆಂಗೆ ಬದುಕೋದು ಅಂದರೆ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವಸಂತಗಳನ್ನು ಈ ಭೂಮಿಯ ಮೇಲೆ ಬದುಕಬೇಕು ಮನುಷ್ಯ.
ಬದುಕಬೇಕಲ್ಲ. ಈಗ 100 ವರ್ಷ ಬದುಕೋದು ಕಷ್ಟ. ಈಗ ಯಾರಿಗೆ ಅನ್ನಿಸ್ತು 100 ವರ್ಷ ಬದುಕಬೇಕು ಅನ್ನಿಸ್ತು ಅವನಿಗೊಬ್ಬನಿಗೆ. ಡಾಕ್ಟ್ರ್ ಹತ್ರ ಹೋದ ನೋಡ್ರಿ, ಏನರ ಮಾಡಿರಿ 100 ವರ್ಷ ಬದುಕಬೇಕು ನೋಡ್ರಿ ನಾವು. ಅವರು ಡಾಕ್ಟ್ರ್ ಅಂದರು, ಈಗ ಏನು ನೀವು ತಿನ್ನೋ ಫುಡ್ಡು ಫಾಸ್ಟು, ಲೈಫು ಫಾಸ್ಟಾಗಿ ಹೋಗುತ್ತಿದ್ದು. 100 ವರ್ಷ BP ಶುಗರ್ನಾಗ ಯಾರು ಬದುಕೋಕ್ಕಾಗೋದಿಲ್ಲ. ಇದು 100 ವರ್ಷ ಬದುಕೋದು ನಮ್ಮ ಮೆಡಿಕಲ್ಗೆ ಒಂದು ಸವಾಲು ಐತಿದ್ದು ಅಂತ. ಅವ ಬಂದ ಒಂದು ಡಾಕ್ಟ್ರ್ ಕಡೆಯಿಂದ ಅಷ್ಟು ಚಲೋ ಆಗೋದಿಲ್ಲ, ಯಾರ ಜ್ಯೋತಿಷಿಗಳ ಕಡೆ ಹೋಗ್ಬೇಕು. ಅವು ಜ್ಯೋತಿಷಿಗಳ ಹತ್ರ ಹೋದ, 100 ವರ್ಷ ಬದುಕ್ಬೇಕು ನೋಡ್ರಿ, ನಾವು ಏನು ಮಾಡ್ತೀರಿ ಹೇಳ್ರಿ. ಅವರು ಎಲ್ಲ ಅವನ ಹೆಸರು ತೊಗೊಂಡು ಹೇಳಿದ್ರು, ನೋಡು ಮದುವೆಯಾಗಿ ಹೋಗಂದ್ರೆ ಅವ್ರು. ಅವಾಗ ಅವ ಅಂದ, ಅಲ್ರಿ ಮದುವೆ ಆದ್ರೆ 100 ವರ್ಷ ಬದುಕ್ತೀವೇನು? 100 ವರ್ಷ ಬದುಕೋದಿಲ್ಲ, ಮದುವೆ ಆದ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗೇನು ಹುಚ್ಚಿ ಬಿಡ್ತೈತೆ, ಅದಕ್ಕೆ ಹೋಗಿ ನಿಮ್ಮ ಮದುವೆ ಆಗಷ್ಟು. 100 ವರ್ಷ ಬದುಕಬೇಕನ್ನೋ ತಲೆಯಾಗೇನು ಹುಚ್ಚಿ ಬಿಡ್ತೈತೆ ನನಗಷ್ಟು. ಬದುಕುವುದಷ್ಟೇ, ದೇವರು ಎಷ್ಟು ಕೊಟ್ಟಾನ 100 ವಸಂತಗಳ ಕಾಲ ಇಲ್ಲಿ ಬದುಕುವುದಷ್ಟೆ. ಎಷ್ಟು ಅದ್ಭುತವಾದ ಒಂದು ಸಣ್ಣ ಹೂವು, ಒಂದು ಬಳ್ಳಿಯಲ್ಲಿ ಒಂದು ಹೂವು ಅರಳುತ್ತದೆ. ಒಬ್ಬ ದಾರಿ ಹೋಗ ಮನುಷ್ಯ ಹೂವಿಗೆ ಕೇಳ್ತಾನೆ, ಏನು ಬದುಕಂದ್ರೆ ಏನು? ಆ ಬಳ್ಳಿಯಲ್ಲಿ ಅರಳಿರುವ ಹೂವು ಹೇಳ್ತದೆ, ಮನುಷ್ಯನೇ ನಿನಗೆ ಗೊತ್ತಿರಬೇಕಲ್ಲ, ಶಾಸ್ತ್ರಗಳನ್ನು ಓದಿದವನು, ವೇದ ಉಪನಿಷತ್ತುಗಳನ್ನು ಓದಿದವನು, ನಿನಗೇನು ತಿಳಿದಿಲ್ಲೇನೋ ಬದುಕಂದ್ರೆ? ಅವ ಅಂತಾನ, ಎಲ್ಲ ಓದೇ ಬಂದೀನಿ, ಇನ್ನೂ ಅರ್ಥ ಆಗಿಲ್ಲ ನನಗೆ, ನಿನಗೆ ಕೇಳಾಕತ್ತೀನಿ ಹೇಳಿ. ಹೂ ಅಂತದೆ, ನೋಡು ಮನುಷ್ಯನೇ, ಬದುಕಂದ್ರೆ ಇಷ್ಟೇ. ನೀನು ನನಗೆ ಎಲ್ಲಿ ಹಚ್ಚಿದ್ದೆ ಅಂದ್ರೆ ನಿನ್ನ ಹಿತ್ತಲದೊಳಗೆ ಹಚ್ಚಿದ್ದೆ ನನಗೆ. ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು, ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು, ಅಲ್ಲಿ ನನಗೊಂದು ಬಳ್ಳಿಯೊಳಗೆ ಹಚ್ಚಿದ್ದಿ, ಬಳ್ಳಿಯೊಳಗೆ ನಾ ಬಂದೀನಿ. ನೋಡು, ನೀ ಕೇಳಾಕತ್ತಿಯಲ್ಲ ಜೀವನ ಅಂದ್ರೆ ಏನು ಅಂದ್ರೆ, ಜೀವನ ಅಂದ್ರೆ ಇಷ್ಟೇ. ನೀ ಸ್ನಾನ ಮಾಡಿದ ಬಚ್ಚಲ ನೀರು ನನ್ನ ಬೇರಿಗೆ ಬಂತು, ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರಿಗೆ ಬಂತು. ಜೀವನ ಅಂದ್ರೆ ಕೆಟ್ಟದ್ದನ್ನು ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ. ಕೆಟ್ಟದ್ದನ್ನು ಹೀರಬೇಕು, ಸೌಂದರ್ಯವಾಗಿ ಅರಳು ನಿಲ್ಲಬೇಕು, ದಟ್ ಈಸ್ ಲೈಫ್, ಅದು ಜೀವನ. ಅವಾಗ ಮನುಷ್ಯ ಅಂತಾನ, ನಿನ್ನ ಬೆಲೆ ಎಷ್ಟು? ಆ ಹೂವು ಹೇಳುತ್ತದೆ, ನಿಮ್ಮ ಬೆಲೆ ಕಟ್ಟಬಹುದು, ನನ್ನ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ನಿಮಗೆ. ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರೆ ದೇವರಿಗೆ ಕೇಳು. ಯಾಕಂದ್ರೆ ಬೆಳಕು ಹರಿದ ಕೂಡಲೇ ನನಗವ ತನ್ನ ತಲೆ ಮೇಲೆ ಕೂಡಿಸ್ಕೊಂತಾನ, ಅವನಿಗೆ ಕೇಳು ನನ್ನ ಬೆಲೆ ಏನಂತ, ನನಗೇನು ಗೊತ್ತ? ದೇವನಿಗೆ ಕೇಳು, ನೀ ಯಾಕೆ ಒಂದೇ ದಿವಸ ಬದುಕುವ ಹೂವಿಗೆ ನಿನ್ನ ತಲೆ ಮೇಲೆ ಕೂಡಿಸ್ಕೊಂತಿ ಅಂತ. ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರೆ ದೇವರಿಗೆ ಕೇಳು, ದೇವರು ಹೇಳ್ತಾನೆ ಬೆಲೆ. ಬದುಕೇ ಒಂದು ಆರಾಧನೆ. ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು, ಬದುಕು ಒಂದು ಆರಾಧನೆಯಾಗಬೇಕು. ಬದುಕೇ ಒಂದು ಆರಾಧನೆ. ಅಕ್ಕ ಇದನ್ನು ಸುಂದರವಾಗಿ ಹೇಳ್ತಾಳೆ, ಸಜ್ಜನಳಾಗಿ ಮಜ್ಜನ ಕೆರೆ, ಶಾಂತಳಾಗಿ ಪೂಜೆಯ ಮಾಡು, ಸಮರತಿಯಿಂದ ಹಾಡುವೆ, ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಪೂಜೆ ಅಂದ್ರೆ ಏನು? ನಾವೇನು ತಿಳಿದೀವಿ? ಬಡ ಹೋಗಿ ಒಂದು ಕೊಡ ನೀರು ಹಾಕಿದ್ವಿ, ಒಂದಿಷ್ಟು ಹೂವು, ಪತ್ರಿ, ಭಸ್ಮ, ಒಂದಿಷ್ಟು ಆರತಿ ಮಾಡಿ ಮುಗಿಸಿದ್ರೆ ಪೂಜೆ ಅಂತ ನಾವು ತಿಳ್ಕೊಂಡ್ವಿ. ಅಕ್ಕನ ಪೂಜೆ ಅದು ಜೀವನ ಪೂಜೆ, ಅದು ಜೀವ ಪೂಜೆಯೇ ದೇವ ಪೂಜೆ, ಜೀವಧರ್ಮವೇ ದೇವಧರ್ಮ. ಯಾಕಂದರೆ ದೇವ ಮತ್ತು ಜೀವ ಅದ್ಭುತವಾದಂಥದ್ದು. ಗಾಡ್ ಈಸ್ ಇನ್ವಿಸಿಬಲ್ ಲೈಫ್, ಲೈಫ್ ಈಸ್ ವಿಸಿಬಲ್ ಗಾಡ್. ಇದು ಜೀವವೇ ದೇವಜೀವನ. ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದರೆ, ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು. ಪೂಜೆ ಮತ್ತು ಬದುಕು ಬೇರೆ ಅಲ್ಲ, ಜೀವನವೇ ಒಂದು ಪೂಜೆಯಾಗಬೇಕು. ಜೀವನವೇ ಒಂದು ಪೂಜೆಯಾಗಬೇಕು. ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ, ಸಮರತಿಯ ಮಂತ್ರ. ಅಕ್ಕಿ 3 ಮಾತು ಹೇಳ್ತಾಳೆ, ಈ ಬದುಕು ಪೂಜೆ ಆಗಬೇಕಂದ್ರೆ. ಮಜ್ಜನ ಅಂದ್ರೆ ನೀರು ಹಾಕಿ
ಮಾಡುವುದು ಮಜ್ಜನ ಅಲ್ಲ, ಸಜ್ಜನಿಕೆಯ ಮಜ್ಜನ. ಮನ್ಯಾಗ ಸಮಾಧಾನ ಇರುವುದ ಪೂಜೆ, ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ. ಜೀವನ ಒಂದು ಆರಾಧನೆ ಆಗಬೇಕಾದ್ರೆ 3 ಮಾತು ಹೇಳ್ತಾಳೆ ಅಕ್ಕ. ಬದುಕೇ ಒಂದು ಪೂಜೆ ಆಗಬೇಕಾದ್ರೆ ಒಂದಿಷ್ಟು ಸದಾಚಾರ ಸಜ್ಜನಿಕೆ ಇರಬೇಕು, ಒಂದಿಷ್ಟು ಸಮಾಧಾನ ಇರಬೇಕು, ಒಂದಿಷ್ಟು ಎದ್ಯಾಗ ಸಹಜ ಪ್ರೇಮ ಇರಬೇಕು. ಇವು 3 ಇದ್ದರೆ ಆ ಬದುಕೇ ಒಂದು ಆರಾಧನೆ. ಒಂದಿಷ್ಟು ಸಜ್ಜನಿಕೆ ಇರಬೇಕು. ಏನು ಸಜ್ಜನಿಕೆ ಅಂದರೆ ಏನು? ಸಜ್ಜನಿಕೆ ಅಂದ್ರೆ ಬಸವಣ್ಣವ್ರು ಹೇಳಿದ್ರು, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ. ಅವ್ರು ಏನು ಮಾಡಂದ್ರು? ಯಜ್ಞ ಮಾಡಂದ್ರು, ಹೋಮ ಮಾಡಂದ್ರು, ಹವನ ಮಾಡಂದ್ರು. ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ? ಯಾವುದು ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂದ್ರೆ, ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು, ಅದು ದೇವನ ಪೂಜೆ ಅಷ್ಟೆ. ತಪ್ಪು ಮಾಡೋದು ಬಿಡುವುದು ಒಪ್ಪನ್ನು ಮಾಡುವುದಷ್ಟೆ. ನಮ್ಮ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಿಸೋದು ಬಿಡಬೇಕು. ಇವೆರಡೂ ಬಿಟ್ಟು ಅಂದ್ರೆ ಅವ ನಿಜವಾದ ಸಜ್ಜನ, ಅವ ಸಜ್ಜನ ಅಂತ. ನಾನು ತಪ್ಪು ಮಾಡೋದು ಬಿಡೋದು, ಇನ್ನೊಬ್ಬರಿಗೆ ತಪ್ಪನ್ನು ಎಣಿಸೋದು ಬಿಡೋದು. ಯಾಕಂದ್ರೆ ಸಮಾಜ ಹೇಗಿದೆ ಅಂದ್ರೆ, ಒಬ್ಬ ಗಣಿತ ಪ್ರೊಫೆಸರ್ ಇದ್ದರು. ಯಾಕೆ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರೆ, ಒಬ್ಬ ಗಣಿತದ ಪ್ರೊಫೆಸರ್ ಇದ್ದರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವರು ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು ಅವರು ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ ಒಂದು ಸಂಖ್ಯೆ ಹೇಳಿದರು, 10 1 10, 10 2 20 ಅಂತ ಹಿಂಗೆ ಬರ್ಕೊಂತ ಹೋದರು. ಕೊನೆಗೆ 10 1 10, 10 2 20, 10 3 30 ಬರೆದು ಕೊನೆಗೆ 10 10 101 ಅಂತ ಬರೆದ್ರವ್ರು. ಹುಡುಗರೆಲ್ಲ ನಗಾಕತ್ರು. ಸರ್ ಕೇಳಿದ್ರೆ, ಯಾಕೆ ನಗಾಕತ್ರಲ್ಲೋ ಅಂತ. ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ, ನಿಮಗೆ ಎಷ್ಟು ಗೊತ್ತಾಗಲಿಲ್ಲ? 10 10 100 ಅಂತ ಗೊತ್ತಾಗಲಿಲ್ಲ, 10 10 101 ಬರೆದಿರಲ್ಲ, ನಗಲಾರ್ದ ಏನು ಮಾಡಬೇಕು ಅಂತ. ಆವಾಗ ಪ್ರಾಧ್ಯಾಪಕರು ಹೇಳಿದರು, ನಿಮಗೆ ಗಣಿತ ಕಲಿಸಕತ್ತಿಲ್ಲ, ನಾನು ಜೀವನ ಕಲಿಸಕತ್ತೀನಿ ನೋಡ್ರಿ. ನೀವು 10 10 100 ಸರಿಗೆ ಬರ್ದೇನೆ, 100 ಸರಿಗೆ ಬರೆದಿದ್ದು ನಿಮಗೆ ಕಣ್ಣಾಗ ಕಾಣಲಿಲ್ಲ, ಒಂದು ತಪ್ಪು ಬರೆದಿದ್ದು ಹೆಂಗೆ ಕಣ್ಣಾಗ ಕಂಡ್ತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಿಸೋದಿಲ್ಲ, ಒಂದು ತಪ್ಪು ಮಾಡಿದ್ದು ಎಣಿಸ್ತಾರ ಅನ್ನೋ ಗಣಿತ ಇದು ಜೀವನ. ಇದು ಜೀವನ ಗಣಿತ ಇದು. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರೆ, ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವೆ. ಇಲ್ಲಿ ಯಾರೂ ಪರಿಪೂರ್ಣರಲ್ಲ. ಇಲ್ಲಿ ಮನುಷ್ಯ ಕಲಿಯುವುದೇನು ಅಂದರೆ, ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ ಅಷ್ಟೆ. ಒಂದು ಸಣ್ಣ ಪ್ರಯತ್ನ, ನಿನ್ನೆ ಏನು ನನ್ನಿಂದ ತಪ್ಪಾಗ್ಯಾವ, ಬೆಳಿಗ್ಗೆದ್ದು ಭಗವಂತನೆದ್ರ ಕೈ ಮುಗಿದ ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ, ಇವು ಮಾಡಲಾರ್ದಂಗಿರೋದಷ್ಟೆ. ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಿಲ್ಲ, ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು, ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು, ಜೋಳಿಗೆ ಹಾಕ್ಕೊಂಡು ಪಾದಯಾತ್ರೆ ಮಾಡಿದ್ರು. ಎದಕ್ಕೆ? ತಪ್ಪು ಬಿಡಿಸುವುದಕ್ಕಷ್ಟೆ. ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ? ಅರಿಯದವರೊಡನೆ 1000 ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ 4 ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ. ಏನು ಅರಿಯದವರೊಡನೆ ಹರಿದಾರಿ ನಡೆದ್ರು ಏನು ಉಪಯೋಗ ಇಲ್ಲ, ಅರಿತವರೊಡನೆ 2 ಹೆಜ್ಜೆ ಹಾಕು. ಜೋಳಿಗೆ ಹಾಕ್ಕೊಂಡು ಹೇಳಿದ್ರಿಲ್ಲ ಗುರುಗಳು, ತಪ್ಪು ಮಾಡಬೇಡ್ರಪ್ಪ ಅಂತ. ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ. ಹಳ್ಳಿಗೆ ಓಣಿಗೆ ಹೋಗಿ ಅವರಿಗಿದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ? ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು, ಕೂಡಲ ಸಂಗತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತದು. ಅವರು ಏನು ಕಲಿಸಿದ್ದು ಅಂದರೆ, ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ಮನುಷ್ಯ ತಪ್ಪುಗಳನ್ನು ಬಿಡೋದು ಮಾಡ್ತೀವಿ, ಈಗ ಎಷ್ಟು ಸೇದೋದಿಲ್ಲ, ಅದ್ರ ಮೇಲೆ ಬರೆದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಅದನ್ನು ತಗೊಂಡ ಓದೇ ಸೇತ್ತೀವಿ. ಮತ್ತು
ಈಗ ತಿನ್ನೋದಿಲ್ಲ, ಏನು ತಿಂತಾರೆ ಅದು ಚೀಟ್ ಹರಿದು ಹಾಕ್ಕೊಂಡು ತಿಂತಾರಲ್ಲ, ಅದ್ರ ಹೆಸರು ಮೇಲೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ? ಗುಟ್ಕ ಅಲ್ಲ, ಅದು ತಿಂದ್ರೆ ಗೊಟಕ್ ಅಂತಾರೆ ಅನ್ನೋದು, ಅದು ಗುಟ್ಕ ಅದ ಹೇಳ್ತಿರ್ತದೆ ಅಷ್ಟು. ಗುಟಕ್ಕೆ ತೊಗೊಂಡ್ರು ಒಂದು ದಿವ್ಸ ಗೊಟಕ್ ಅಂತಾರೆ, ಬಿಡೋದಿಲ್ಲ ಅದು. ಅಷ್ಟು ಮಜಾ ಅವರು ಸೇವನೆ ಮಾಡೋರು, ಅಷ್ಟು ಚಲೋ ಇರ್ತಾರೆ ಅವ್ರು. ಅಷ್ಟು ಒಂದಿಬ್ಬರು ಸ್ನೇಹಿತರಿದ್ರಂತ, ಅವ್ರಿಗದು ಭಾಳ ಚಟ. ಎಲ್ಲಿಗೆ ನೋಡ್ರಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ, ಈಗ ಹಾಕ್ಕೊಂಡು ಕುಂತಿರ್ತಾರೆ, ಉಗುಳ್ಬೇಕಂದ್ರೆ ಸಮಸ್ಯೆಗಳು. ಒಂದಿಬ್ಬರು ಅವ್ರು ಹಾಕ್ಕೊಂಡು ಸಿನಿಮಾಕ್ಕೆ ಹೋದ್ರು. ಇಬ್ಬರು ಬಾಯಾಗ ಹಾಕ್ಕೊಂಡು ಕುಂತಿದ್ರು, ಸಿನಿಮಾ ನೋಡಕತ್ತಿದ್ರು. ಸಿನಿಮಾರ 500 ರೂಪಾಯಿ ಕೊಟ್ಟು ನೋಡಕತ್ತಾರ, ಇಂಟ್ರೆಸ್ಟ್. ಅವ ಹಾಕ್ಕೊಂಡನು, ಉಗುಳ್ಬೇಕೀಗ. ಹೊರಗೆ ಹೋದ್ರೆ ಸಿನಿಮಾ ತಪ್ತೈತಿ, ಇದ್ರೆ ಅದು ಇಟ್ಕೊಂಡು ಕೂಡಕ್ಕಾಗೋಲ್ದು. ಆ ಕಡೆ ನೋಡಕತ್ತಿದ್ದ. ಅವ ಮಗ್ಗಲಿದ್ದವ, ಇದು ದೋಸ್ತವ. ಯಾಕೋ ಸಿನಿಮಾ ನೋಡೋದು ಬಿಟ್ಟು ಆ ಕಡೆ ಏನು ನೋಡಕತ್ತಿ? ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನು. ಅಲ್ಲ, ಏನು ಮಾಡ್ಬೇಕು? ಉಗುಳ್ಬೇಕಂತ ಮಾಡೀನಿ, ಹೊರಗೆ ಹೋದ್ರೆ ಸಿನಿಮಾ ಹೋಗ್ತೈತೆ. ಇಲ್ಲ, ನಿನ್ನ ಮಗ್ಲದನಲ್ಲ, ಅವನ ಕಿಶದಾಗ ಉಗುಳು ಅಂದವ. ಅವಾಗ ಇವ ಅಂದ, ಅಲ್ಲ ಮತ್ತು ಅವನಿಗೆ ಉಗುಳಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ನಂದು. ಅಲ್ಲ, 4 ಸಲ ನಿನ್ನ ಕಿಶದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ನಂದು. ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೇನು? ಹಂಗೆ ಇನ್ನೊಬ್ಬರು ಪಾಕೆಟ್ನಾಗ ಹಾಕ್ಕೊಂತ ಹೋಗೋದಪ್ಪ ಅಷ್ಟೆ. ಗುರುಗಳು ಕಲಿಸಿದ್ದೇನು ಅಂದ್ರೆ, ತಪ್ಪುಗಳನ್ನು ಕಡಿಮೆ ಮಾಡೋದು. ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಸಜ್ಜನನಾಗಿ ಬದುಕುವುದಷ್ಟೆ. ನಾವು ಕಲಿಯುವುದೇನಂದ್ರೆ, ನಾವೇನು ತಿಳ್ಕೊಂಡಿವಿ, ದೇವನ ಕೃಪೆ ಆಗಬೇಕಾದ್ರೆ ದೇವ್ರ ಗುಡಿಗೆ ಹೋದ್ರೆ ದೇವರ ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡಿ. ಬರೇ ದೇವರ ಗುಡಿಗೆ ಹೋಗಿ ದೇವರ ಜಗಲಿ ಮುಂದೆ ದೀಪ ಹಚ್ಚೋದ್ರಿಂದ ಅವನ ಕೃಪೆ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು, ದುರ್ಗುಣಗಳನ್ನು ನಾವು ಬಿಟ್ಟರೆ, ನಾವು ದೇವನ ಗುಡಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ನೀ ಬಿಟ್ಟರೆ ಸಾಕು, ದೇವರೇ ನಿನ್ನ ಜಗುಲಿಯ ದೀಪವಾಗಿ ಮನ್ಯಾಗ ಬೆಳಗುತ್ತಾ. ನಾವು ಅದನ್ನು ಬಿಡುವುದಷ್ಟೇ ಇಲ್ಲಿ ಕಲಿ. ಸಜ್ಜನಳಾಗಿ ಮಜ್ಜನ ಕೆರವೆ, ಶಾಂತಳಾಗಿ ಪೂಜೆಯ ಮಾಡು. ಒಂದಿಷ್ಟು ಸಮಾಧಾನ ಇರೋದು ಮನುಷ್ಯ. ಸಮಾಧಾನ ಕಲಿಬೇಕಲ್ಲ ಜೀವನದೊಳಗೆ. ನೀವು ಅಂತಿರ್ತಾರೆ ನೋಡಿ, ಮನ್ಯಾಗ ಯಜಮಾನ್ರು ಹೊರಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಅಂತಿರ್ತೀವಿ, ಏನು ರಿಪಿ ಹಚ್ಚಿರಿ ನೀವು ಮನ್ಯಾಗ. ಇದು ಎಲ್ಲಿ ಯಾವ ಡಿಕ್ಷನರಿಯಾಗಿತ್ತೋ ಗೊತ್ತಿಲ್ಲ. ರಿಪಿ ಅನ್ನೋ ಶಬ್ದಕ್ಕೆ ಇದು ಲ್ಯಾಟಿನ್ ಮೂಲದಿಂದ ಬಂದಂತ ಕಾಣತೈತಿ. ಸಮಾಧಾನ ಇರೋದಿಲ್ಲ. ಅವ್ರು ಅಂತಿರ್ತಾರೆ ನೋಡಿ, ಹೆಣ್ಮಕ್ಳ ಮನ್ಯಾಗ ಅಂತಿರ್ತಾರೆ, ಏನು ಈ ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಂಥರ ಆಗತ್ತೆ. ಏನಾಗತ್ತಂದ್ರೆ, ಅಡುಗೆ ಮನ್ಯಾಗ ಹೋದ್ರೆ ಅದು ಚೆಂಡು ಹಿಡಿದು ದಬ್ಬದಂಗೆ ಆಗ್ತೈತೆ ಅನ್ನೋದಿಲ್ಲ. ಅಡುಗೆ ಮನೆ ಕಡೆ ಹೋದ್ರೆ ಚೆಂಡು ಹಿಡಿದು ದಬ್ಬದಂಗೆ. ಊಟ ಹೋಗ್ತೈತೆ ಅಂತಾರೆ, ಅಡುಗೆ ಮನೆ ಕಡೆ ಹೋಗಕ್ಕೆ ಒಲ್ಲೆ. ಸಮಾಧಾನ ಬೇಕಲ್ಲ ಮನುಷ್ಯಗೆ. ಸಮಾಧಾನ ತಪ್ಪತ್ಯಾಕ? ಯಾಕೆ ಸಮಾಧಾನ ತಪ್ಪಿತು ಮನುಷ್ಯನಿಗೆ ಅಂದ್ರೆ, ನಾವೇನಂತೀವಿ ಅಂದ್ರೆ, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ಇದು ನಮ್ಮಿಚ್ಛೆ. ಇದು ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ನಾವು ಬಯಸಿದ್ದು ಸಿಗದೇ ಇದ್ರೆ, ಸಿಕ್ಕಿದ್ದು ಹೋದ್ರೆ ಸಮಾಧಾನ ತಪ್ತೈತಿ. ಅಲ್ಲ, ಒಂದು ಕ್ಷಣ ವಿಚಾರ ಮಾಡಿರಿ, ಈ ಜಗತ್ತಿನೆಲ್ಲ ಬಯಸಿದ್ದೆಲ್ಲ ಸಿಕ್ಕೈತೇನ್ರಿ ಜಗತ್ತಿನೊಳಗೆ? ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿದು. ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಬದುಕಬೇಕು. ಒಂದಿಷ್ಟು ಜೀವನ ಅಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ನಾವು ಬಯಸಿದ್ದೆಲ್ಲೂ ಸಿಗೋದಿಲ್ಲ. ಹಂಗಂತ ತಿಳ್ಕೊಂಡು ಬಯಸಬಾರ್ದಂತಲ್ಲ, ಹಂಗಂತ ತಿಳ್ಕೊಂಡು ಬಯಸಬಾರ್ದಂತನೂ ಅಲ್ಲ, ಬಯಸಬೇಕು. ಈಗ ಆಟ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಗೆಲ್ಲುವ ಬಯಕೆಯಿಂದನ ಆಟ ಆಡೋದು. ಗೆಲ್ಲುವ ಬಯಕೆಯಿಂದನ ಆಟ ಆಡಬೇಕು. ಆದ್ರೆ ಕೊನೆಗೆ ಗೊತ್ತಿರಬೇಕು, ಅಂಪೈರ್ ಏನು ತೀರ್ಪು ಕೊಡ್ತಾನೆ ಅದನ್ನು ಒಪ್ಪಿಕೊಂಡು ಬರಬೇಕು. ಈ ಜೀವನ ಅನ್ನೋದೊಂದು ಆಟ. ಗೆಲ್ಲುವ ಬಯಕೆಯಿಂದ ನಾವು ಆಡೋದು, ಕೊನೆಗೆ ಅಂಪೈರ್ ಮೇಲೆ ನಾವು ಏನು ತೀರ್ಪು ಕೊಡ್ತಾನಲ್ಲ ಅದಕ್ಕೆ ತಲೆ ಬಾಗದಿವಿ ಅಂದ್ರೆ ಅದು ಸಮಾಧಾನದ ಸೂತ್ರ ಅಷ್ಟೇ ಜೀವನದಲ್ಲಿ. ಇದು ಕಲಿಯುವುದು. ಸಮರತಿಯ ಹಾಡು. ಒಂದಿಷ್ಟು ಸಮರತಿ ಅಂದ್ರೆ ಸಹಜ ಪ್ರೇಮ. ನಮ್ಮ ಎದ್ಯಾಗ ಪ್ರೇಮ ಹೆಂಗೈತಿ ಅಂದ್ರೆ ಸಹಜ ಪ್ರೇಮ ಇಲ್ಲ, ನಮ್ಮದು ಸ್ವಾರ್ಥ ಪ್ರೇಮ ಐತಿ. ನಾವು ಒಂದು ಗಿಡಕ್ಕೆ ಎದಕ್ಕೆ ನೀರು ಹಾಕ್ತೀವಿ ಅಂದ್ರೆ ಅದು ಹಣ್ಣು ಕೊಡ್ತಿದ್ರೆ ಗಿಡಕ್ಕೆ ನೀರು ಹಾಕ್ತೀವಿ. ಆಕಳಿಗೆ ಎದಕ್ಕೆ ಯಾವಾಗ ನಾವು ಹಿಟ್ಟು ಮೇವು ಹಾಕ್ತೀವಿ ಅಂದ್ರೆ ಯಾವಾಗ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ, ಇರಲಿಲ್ಲ ಅಂದ್ರೆ ಹಾಕೋದಿಲ್ಲ ನಾವು. ಅಂದ್ರೆ ನಮ್ಮಲ್ಲಿ ಸ್ವಾರ್ಥ ಪ್ರೇಮ ಐತಿ. ಸಹಜ ಪ್ರೇಮ ಇರಬೇಕು. ಇವತ್ತು ಗುರುಗಳದಾರ ನೋಡ್ರಿ, ಅವ್ರದ್ದು ಸಹಜ ಪ್ರೇಮ.
ನಮ್ಮದು ಸ್ವಾರ್ಥ ಪ್ರೇಮ. ಎಷ್ಟು ಚಂದ ಪ್ರೇಮ ಇರ್ತೈತಿ ಅಂದ್ರೆ, ಈಗ ನೀವು ಮದುವೆ ಮಾಡ್ಕೊತಿರೋ ಮದುವೆ ಇರ್ತೈತಿ, ಮದುವೆ ಮ್ಯಾಲೆ ಹಿಂಗೆ ಒಂದು ಎಂಟ್ರೆನ್ಸಿಗೆ ಹಾಕಿರ್ತೀರಿ. ಏನು ಹಾಕಿರ್ತೀರಿ ಅಂದ್ರೆ ಅವ್ರ ಫ್ಯಾಮಿಲಿ ಹೆಸರು ಹಾಕಿರ್ತೀರಿ. ಹಾಕಿ ಇಂಥವ್ರ ಫ್ಯಾಮಿಲಿ ಹಾರ್ಟ್ಲಿ ವೆಲ್ಕಮ್ಸ್ ಇವನ್ ವೆಡ್ಡಿಂಗ್ ಅಂತ ಹಾಕಿರ್ತೀರಿ. ಗೊತ್ತೈತಿಲ್ಲ ನಿಮಗೆಲ್ಲ ಅನುಭವಕ್ಕೆ ಐತಿಲ್ಲ. ಮದುವೆದವ್ರ ಫ್ಯಾಮಿಲಿ ಹೆಸರು ಹಾಕಿ ಅಲ್ಲಿ ಹಾರ್ಟ್ಲಿ ವೆಲ್ಕಮ್ಸ್ ಯು ಅಂತ ಹಾಕಿರ್ತೀರಿ. ಮ್ಯಾಲ ಹಾರ್ಟ್ಲಿ ವೆಲ್ಕಮ್ಸ್ ಯು ಇರ್ತೈತಿ, ಮುಂದೆ ಅವ್ರ ಪಟ್ಟಿ ಯಾದಿ ಬರೆಯವ್ರಿಗೆ ಕುಂದ್ರಿಸೇ ಬಿಟ್ಟಿರ್ತಾರೆ, ಕೊಟ್ಟ ಒಳಗೆ ಹೋಗ್ಬೇಕವ. ಅಂದ್ರೆ ನಮ್ಮ ಪ್ರೇಮ ಅಪೇಕ್ಷೆಯಿಂದ ಕೂಡಿರ್ತೈತೆ ಅಷ್ಟೆ. ಈ ಪ್ರೇಮ ನಿಜವಾದ ಪ್ರೇಮ ಅಲ್ಲ, ನಿಸ್ವಾರ್ಥ ಪ್ರೇಮ. ಒಬ್ಬ ಗುರುವಿನ ಪ್ರೇಮ ಐತಲ್ಲ, ಅದು ನಿಸ್ವಾರ್ಥ ಪ್ರೇಮ ಜಗತ್ತಿನಲ್ಲಿ. ಅದಕ್ಕಾಗಿ ಗುರುಗಳು ಇದೊಂದು, ಯಾವ ಪ್ರೇಮ ಸಹಜ ಪ್ರೇಮ ಅಂದರೆ ಎಲ್ಲಿ ನಾನು ಇಲ್ಲ, ನನ್ನದು ಅನ್ನೋದಿಲ್ಲ, ಅದು ಸಹಜ ಪ್ರೇಮ ಅಷ್ಟೆ. ಅಂಥ ಗುರುಗಳು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ, ಜೊತೆಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಶಂಕುಸ್ಥಾಪನೆ, ಎಷ್ಟು ಜನ ಗುರುಗಳನ್ನು ಕರೆಸಿದ್ದಾರೆ. ಇಲ್ಲೋಡಿ, ಈ ಮಠದ ಹಿಂದಿನ ಪೂಜ್ಯರು, ಇಲ್ಲೊಂದು ಪ್ರಸಾದ ನಿಲಯ. ನಾಡಿನ ಎಲ್ಲ ಮಠಮಾನ್ಯಗಳು ಉಚಿತ ಶಿಕ್ಷಣ, ಪ್ರಸಾದ ನಿಲಯ. ಆ ಮಹಾನುಭಾವರಿಗೆಲ್ಲ ಗೊತ್ತಿದ್ದಿದ್ದು ಒಂದು ಸೂತ್ರ ಏನು ಅಂದ್ರೆ, ಭೂಮಿಗೆ ಬಿದ್ದ ಬೀಜ ನಾಡಿನ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು ಅವರು. ಅದಕ್ಕವರು ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಮತ್ತೆ ಈ ಜಾತ್ರೆಗೊಂದು ಹೊಸ ಕಳೆ. ಇಲ್ಲೋಡ್ರಿ, ಇಷ್ಟು ದಿನಗಳವರೆಗೆ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ. ಎಷ್ಟು ಜಾಗೃತಿಯಾಗಿದೆ ನೋಡಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡ್ಯಾಗ ಯಾರು ಕೂಡ್ತಾರ? ಯಾರು ಕರೆದ್ರೂ ಬರೋದಿಲ್ಲ. ಇಷ್ಟು ಥಂಡ್ಯಾಗೆಲ್ಲ ಕುಂತಿರಿಲ್ಲ, ನಾಲ್ಕು ಮಾತುಗಳನ್ನು ಕೇಳಿ. ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ. ಏನಂದ್ರೆ ನಿಮ್ಮ ಮುಖದೊಳಗಿನ ನಗೆಯೇ, ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸ್ತಾ ಇದೆ. ಇಲ್ಲೆಲ್ಲ ಕೇಳಬೇಕು, ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳೋದು ಮನುಷ್ಯ. ಮನಸ್ಸಿಗೆ ನೋಡಿ, ದೇಹಕ್ಕೊಂದು ವೈಕಲ್ಯ ಬರ್ತದೆ, ಅದಕ್ಕೆ ಅಂಗವೈಕಲ್ಯ ಅಂತ ಕರಿತೀವಿ. ಮನಸ್ಸಿಗೂ ಸಹಿತ ವೈಕಲ್ಯ ಬರ್ತದೆ, ಮನೋವೈಕಲ್ಯ. ಈಗ ನೀವು ಚಿಂತೆ, ಡಿಪ್ರೆಷನ್ನು, ಟೆನ್ಷನ್ನು ಅಂತ ಹೇಳ್ತಿರಲ್ಲ, ಇವೆಲ್ಲ ಮನೋವೈಕಲ್ಯಗಳು. ಈ ಅಂಗವೈಕಲ್ಯ ಮತ್ತು ಮನೋವೈಕಲ್ಯ, ಈ ಅಂಗವೈಕಲ್ಯ ಹೋಗಬೇಕಾದ್ರೆ ನಿಮಗೆ ಹಿಂದಕ್ಕೆ ಏನು ಮಾಡ್ತಿದ್ರಂದ್ರೆ ಪೋಲಿಯೋ ಡ್ರಾಪ್ ಹಾಕ್ತಿದ್ರಿಲ್ಲ. ಅಂದ್ರೆ ಅಂಗವೈಕಲ್ಯತೆ ಬರಬಾರ್ದು ಅಂದ್ರೆ ಪೋಲಿಯೋ ಡ್ರಾಪ್ ಹಾಕಬೇಕು. ಮನೋವೈಕಲ್ಯ ಬರಬಾರ್ದಂದ್ರೆ ಪೂಜ್ಯರ ಹೋಲಿ ಡ್ರಾಪ್ಸ್ ಹಾಕಬೇಕು, ಅಂದ್ರೆ ಮನೋವೈಕಲ್ಯವು ಹೋಗ್ತದೆ. ಕೇಳೋದು ಇದು ಯಾರು ಹೇಳ್ತಾರ, ಏನು ಹೇಳ್ತಾರಿಲ್ಲ, ನಾಲ್ಕು ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಾ ಇರಬೇಕು ಮನುಷ್ಯ. ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳುವುದು. ಹಿಂದೆ ಬೋಧಿಧರ್ಮ ಅಂತ ಒಬ್ಬರಿದ್ದರು. ಅವರು ಚೈನಾಕ್ಕೆ ಹೋಗಿದ್ರು. ಬೋಧಿಧರ್ಮ ಚೈನಾಕ್ಕೆ ಹೋಗಿ ಅವರು ಅಲ್ಲಿ ಸನ್ಯಾಸಿಗಳಿಗೆ ಕುಂಗುಫು ಕಲಿಸ್ತಿದ್ರಂತ. ಕುಂಗುಫು, ಈಗ ನಾವು ಕರಾಟೆ ಅಂತೀವಲ್ಲ, ಹಂಗೆ ಕುಂಗುಫು ಕಲಿಸ್ತಿದ್ರು ಬೋಧಿಧರ್ಮ. ಅವರ ವಿಶೇಷತೆ ಏನು ಅಂದರೆ, ಈಗ ನೀವು ಹೆಂಗೆ ಪ್ರವಚನ ಕುಂತೀರಿ, ಈಗ ನಾವು ಹೆಂಗೆ ಪ್ರವಚನ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಅವರು ಸಾಯಂಕಾಲ ಪ್ರವಚನ ಮಾಡ್ತಿದ್ರು, ಮುಂದೆ ಜನ ಕೂಡ್ತಿದ್ರು. ಬೋಧಿಧರ್ಮ ಹೆಂಗೆ ಪ್ರವಚನ ಮಾಡ್ತಿದ್ನಂದ್ರೆ ಜನರ ಕಡೆ ಮುಖ ಮಾಡ್ತಿದ್ದಿಲ್ಲ, ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಅಂದ್ರೆ ಮುಖ ಗ್ವಾಡಿ ಕಡೆ, ಬೆನ್ನ ಮಂದಿ ಕಡೆ, ಗ್ವಾಡಿಗೆ ಪ್ರವಚನ ಹೇಳ್ತಿದ್ದ ಬೋಧಿಧರ್ಮ. ಮಹಾರಾಜ ಬಂದ, ಅವನು ಬೋಧಿಧರ್ಮನ ನೋಡ್ಬೇಕಂತ. ಬೋಧಿಧರ್ಮನಿಗೆ ಕೇಳ್ದ, ಅಲ್ಲ ನೀವು ಗ್ವಾಡಿ ಕಡೆ ಮಂದಿ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಮುಖ ಮಾಡಿ ಗ್ವಾಡಿಗೆ ಯಾಕೆ ಪ್ರವಚನ ಹೇಳ್ತೀರಿ ಅಂತ ರಾಜ ಕೇಳ್ದ. ಬೋಧಿಧರ್ಮ ಅಂದ, ಮತ್ತು ಅದಕ್ಕೆ ಹೇಳಿದರೇನು ಇವಕ್ಕೆ ಹೇಳಿದರೇನು ಎರಡು ಒಂದೇ ಅಂದವ. ಅಲ್ಲ, ನಾ ಅಂದಿದ್ದಲ್ಲ, ಬೋಧಿಧರ್ಮ ಅಂದಿದ್ದು. ಮತ್ತು ನೀವು ನಾ ಅಂದಿನ ಅಂತ ತಿಳ್ಕೊಂಡಿರಿ. ಬೋಧಿಧರ್ಮ ಅಂತ ಗ್ವಾಡಿಗೆ ಹೇಳೋದು ಅಷ್ಟೇ, ಇವಕ್ಕೆ ಹೇಳೋದು ಅಷ್ಟೇ ಅಂತ. ಅದು ಬದಲಾಗಿಲ್ಲ, ಇವು ಬದಲಾಗೋದಿಲ್ಲ. ರಾಜನಿಗೆ ಆಶ್ಚರ್ಯ ಆಯಿತು. ಮತ್ತು ಇವು ಬದಲಾಗೋದಿಲ್ಲ ಅಂತ ಗೊತ್ತಿದ್ರು ಮತ್ತು ಪ್ರವಚನರೇ ಯಾಕೆ ಮಾಡಾಕತ್ತೀರಿ, ದಿವಸ ಹೇಳ್ತೀರಿ ನೀವು. ಆವಾಗ ಬೋಧಿಧರ್ಮ ಹೇಳ್ತಾನೆ, ನೋಡು ಯಾಕೆ ನಿತ್ಯಲು ಇದು ಸತ್ಸಂಗ ಸದ್ವಿಚಾರ ಶ್ರವಣ ನಡಿಬೇಕು ಅಂದ್ರೆ, ರಾಜನೇ, ಈಗ ನಿಮ್ಮ ಮನ್ಯಾಗ ಊಟ ಮಾಡಿರ್ತೀರಿ, ನಿನ್ನೆ ಊಟ ಮಾಡಿರ್ತೀರಿ, ಮೊನ್ನೆ ಅಡುಗೆ ಮಾಡಿರ್ತೀರಿ, ಊಟ ಮಾಡಿರ್ತೀರಿ, ಮುಸ್ರಿ ತಾಟ ಮುಸ್ರಿ
ಗಂಗಾಳ ಇರ್ತೈತಲ್ಲ, ಮರುದಿವ್ಸ ಎದ್ದು ತೊಳಿಲಾರ್ದನೆ ಯಾರೂ ಮುಸ್ರಿ ಗಂಗಾಳದಾಗ ಬೆಳಗಿನ ನಾಷ್ಟ ಹಾಕ್ಕೊಂಡು ಉಣ್ಣೋದಿಲ್ಲ. ನಿನ್ನೆ ಹೆಂಗೆ ಮುಸ್ರಿ ತಾಟ ಗಂಗಾಳ ತೊಳೆದು ಚಲೋ ಅಡುಗೆ ಹಾಕ್ಕೊಂಡು ಉಣ್ತಿರಲ್ಲ, ಈ ಮನಸ್ಸನ್ನೋದು ನಿನ್ನೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಸ್ವೀಕಾರ ಮಾಡಿ ಬೆಳಕು ಹರಿಯೋದ್ರಾಗ ಇದೊಂದು ಮುಸ್ರಿ ತಾಟ ಆಗಿರ್ತೈತಿ. ಮಹಾತ್ಮರ ವಚನ ಅನ್ನೋದು ಅದು ಮುಸ್ರಿ ನಮ್ಮ ಪಾತ್ರೆ ನಾವು ತೊಳ್ಕೊಬೇಕಾಗೈತಿ, ಇಲ್ಲಿ ಯಾರಿಗೆ ಇಲ್ಲ. ನಮ್ಮ ಪಾತ್ರೆ ತೊಳ್ಕೊಂಡ ನಾವು ಊಟ ಮಾಡಬೇಕಾಗೈತಿ. ಅದಕ್ಕೆ ದಿನನಿತ್ಯ ನಾವು ಪ್ರವಚನ ಮಾಡೋದು. ಅದಕ್ಕಾಗಿ ಒಂದಿಷ್ಟು 4 ಒಳ್ಳೆಯ ಮಾತುಗಳನ್ನು ಕೇಳುವುದು. ಗುರುಗಳು, ಅವರ ಸ್ನೇಹಿತ ಎಲ್ಲ ಪೂಜ್ಯರು, ಇದೊಂದು ಬಹುದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ಇದು ನಡೆದಿದೆ. ನಿಮ್ಮನ್ನೆಲ್ಲ ನೋಡುವುದೇ ಒಂದು ಖುಷಿ. ಎಲ್ಲ ಪೂಜ್ಯರ ಸನ್ನಿಧಾನದಲ್ಲಿ ಈ ಜಾತ್ರಾ ಮಹೋತ್ಸವಕ್ಕೊಂದು ವಿಶೇಷ ಕಳೆ ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪೂಜ್ಯರ ತುಲಾಭಾರ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ.